स्वागत है आपका एएमके न्यूज चैनल में। मैं आपके साथ मोहम्मद यासीन नईकोड़ी। ನಾ ಬರಲಿ ಬಿಡಲಿ ಅನ್ನೋ ಅಧಿಕಾರ ಎಂ ಪಿ ಪಾಲ್ರಿಗಿಲ್ಲ. ನಾ ಈ ಕ್ಷೇತ್ರದ MLA ಅದೀನಿ. ನಾನು MLA ಇದು ಎಂ ಪಿ ಪಾಲ್ರ ಮನೆಗೆ ವೈಯಕ್ತಿಕವಾಗಿ ಅವ್ರು ಲಗ್ನ ಕಾರ್ಡ್ ಕೊಟ್ಟರು ಹೋಗಿರ್ತೀನಿ, ಇಲ್ಕಂದ್ರೆ ಇಲ್ಲ. ಇದು ಸರ್ಕಾರಿ ಕಾರ್ಯಕ್ರಮ ಐತಿ. ಬರಲಿ ಬಿಡಲಿ ಅನ್ನೋಂಥ ಶಬ್ದ ಒಬ್ಬ ಶಾಸಕರ ಜೊತೆಗೆ ಈ ರೀತಿ ಮಾತಾಡಬಾರ್ದು. ಅಧಿಕಾರ ಐತಿ, ನಂದು ಸರ್ಕಾರ ಐತಿ ಅಂದ್ರೆ ಗೌರವಯುತವಾಗಿ ಎಲ್ಲರೂ ನೋಡ್ಕೋಬೇಕು. ಎಂ ಪಿ ಪಾಲ್ರಿ ಯಾಕೆ ಹಚ್ಚಡ್ದಂಗೆ ಆಗ್ಲಕತ್ತವ್ರು ನನಗೆ ಗೊತ್ತಾಗಲಾಗೈತಿ. ಎಂ ಪಿ ಪಾಲ್ರಿ ಹಂಗೆ ಆಗಬಾರ್ದು. ಅದು ಹೆಸರು ಚೇಂಜ್ ಮಾಡ್ಕೊಂಡವ್ರು ಹಿಂಗೆ ಮಾತಾಡಿದ್ರೆ ಚಲೋ. ಪಕ್ಕ ಹೆಸರು ಇದ್ದವ್ರು ಹಿಂಗೆ ಮಾತಾಡಬಾರ್ದಲ್ಲ. ಈ ಕೆಲವು ಮಂದಿ ಅಡ್ಡ ಹೆಸರು ಹಚ್ಚಡೋದು ಇರ್ತೈತಿ, ಪಾಟೀಲ್ ಇದು ಮಾಡ್ಕೊಂಡಿರ್ತಾರೆ, ಅವು ಮಾತಾಡ್ತಿರ್ತಾವೆ. ಯಾಕಂದ್ರೆ ಹೆಸರೇ ಚೇಂಜ್ ಮಾಡ್ಕೊಂಡಿರ್ತಾರೆ. ಎಂ ಪಿ ಪಾಲ್ರಿ ಹಂಗೆ ಮಾತಾಡಬಾರ್ದು ಪಾಪ. ಈಗ ನವರಾಜಪುರ ಉತ್ಸವಕ್ಕೆ ನೀವು ಹೆಸರೇನು ಬದಲಾಯಿಸಿಲ್ಲ ಅನ್ನೋದು ಹೋಗ್ತೀರಾ? ನೋಡಿರಿ, ನವರಾಜಪುರದಾಗಿದೆ ಯಾವುದೋ ಸಾಬ್ರ ಹೆಸರಿಲ್ಲ, ಹೌದಲ್ರಿ. ಮತ್ತು ಆದಿಲ್ ಶಾಹಿ ಇತಿಹಾಸ ಹೇಳ್ತೈತಿ. ತೊರ್ವಿ ನರಸಿಂಹ ಭಕ್ತ, ನರಸಿಂಹದೇವರ ಆಶೀರ್ವಾದ ಇದ್ದತ್ತೆ. ಅವನ ಮಗಳಿಗೆ ಬಾಯಿ ಮೂಕಿ ತಕ್ಕಿ ಬಾಯಿ ಬಂದು ದೃಷ್ಟಿ ಭಾಗ್ಯ. ಯಾರು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಶೀರ್ವಾದ. ಮತ್ತು ನಾನು ನವರಸಪುರ ಅಂದ್ರೆ ಅದ್ರಾಗ ಯಾವುದೋ ರೀತಿ ಸಾಬರ್ದ ಇದು ಇಲ್ಲ. ನವರಸಪುರ ಅನ್ನೋಂಥದ್ದು ಒಂದು ಈ ನವರಸ ಅನ್ನೋವಂಥದ್ದು ಇದೆ. ನಮ್ಮ ಕಲೆ ಸಂಗೀತ ಕಲೆ ಏನಲ್ಲ, ಅದ್ರಾಗ 9 ಕಲೆಗಳದ್ದು ಒಂದು ಹೆಸರಿದೆ. ನಾವೇನು ವಿರೋಧ ಮಾಡೋದಿಲ್ಲ. ಎಂ ಪಿ ಪಾಟೀಲ್ ಹಿಂಗೆ ಅಂದಿದ್ದು ಭಾಳ ದುಃಖ ಆಗೈತಿ. ಆದ್ರೆ ನಾ ಕಣ್ಣೀರು ಹಾಕೋದಿಲ್ಲ. ಯತ್ನಾಳ್ ಅವರು ನವರಸಪುರ ಅಂತ ಹೆಸರು ಬದಲಾವಣೆ ಮಾಡ್ಬೇಕಂತ ಒತ್ತಾಯ ಮಾಡಿದ್ದಾರೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದಾರೆ. ನಾವೆಲ್ಲಿ ಹೇಳಿವ್ರಿ ಅದನ್ನು. ನಾವು ನವರಸಪುರ ಒಟ್ಟು ಅಲ್ಲಿ ಕಲ್ಚರ್ ಚೇಂಜ್ ಆಗಲಿ ಅಂತ ಹೇಳಿವಿ. ಅವು ಬರೀ ಶಾಯರಿ ಕರ್ಸೋದು, ಡ್ಯಾಮ್ಯಾಕ್ ಅದು ಬೇಡ. ಸಣ್ಣ ವಚನಗಳು ಬರಲಿ. ಅಲ್ಲಿಂದ ಆದಿಲ್ ಶಾಹಿ ಲಕ್ಷ್ಮೀ ನರಸಿಂಹದೇವ್ರು ನಡ್ಕೋತಿದ್ದು ಅದು ಇತಿಹಾಸನೂ ಹೇಳಿಲ್ಲ. ಅಂದ್ರೆ ನಮ್ಮ ದೇವರೇ ಸ್ಟ್ರಾಂಗ್ ಅದಾನ ವರ್ಲ್ಡ್ನಾಗ. ಆದಿಲ್ ಶಾಹಿ ಸಹಿತ ಲಕ್ಷ್ಮಿ ಮತ್ತು ಗಣಪತಿ ಸ್ತೋತ್ರವನ್ನು ಕಿತಾಬೆ ನವರಸ ಪುಸ್ತಕದಲ್ಲಿ ಬರೆದ ಉಲ್ಲೇಖ ಕೂಡ ಇದೆ. ನೋಡ್ರಿ, ಒಳ್ಳೇದಲ್ರಿ ಇದು. ಈ ಬುದ್ಧಿ, ಇಡೀ ಸದ್ಬುದ್ಧಿ ಈ ಮತಾಂಧರಿಗೆ ಬರಲತ್ತದ. ಅಂದ್ರೆ ಲಕ್ಷ್ಮೀ ನರಸಿಂಹ ಆಗಲಿ, ಶಿವ ಪಾರ್ವತಿ ಆಗಲಿ, ನಮ್ಮ ಸರಸ್ವತಿ ಬ್ರಹ್ಮ ಆಗಲಿ, ಎಲ್ಲರೂ ಇಡೀ ಜಗತ್ತಿನಾಗ ಶ್ರೇಷ್ಠ ದೇವರು ಅನ್ನೋಂಥದ್ದು ಆದಿಲ್ ಶಾಹಿನ ಹೇಳ್ದಂಗೆ ಆಯ್ತಲ್ರಿ. ಸರಸ್ವತಿ ಪೂಜೆ ಮಾಡ್ತಿದ್ದ ಆದಿಲ್ ಶಾಹಿ. ನರಸಿಂಹದೇವರಿಂದ ತನಗೆ ಇದ್ರದ್ದು ಮುಕ್ತಿ ಮಾಡ್ಕೊಂಡ ತನ್ನ ಮಗಳದು. ಇದರಿಂದಲೇ ಅವ ದೇವಸ್ಥಾನ ಇಲ್ಲಿ ಏನು ನಮ್ಮದು ಇಲ್ಲಿ ಊರಾಗ ಐತಲ್ಲ, ಈ ದೇವಸ್ಥಾನ ಇರ್ಬೋದು. ರಾತ್ರಿ ಯಾರಿಗೂ ಸಾಬ್ರಿಗೆ ಗುರ್ತಾಗ ಬರೋದು, ರಾತ್ರಿ ಒಳಗಿಂದ ಒಳಗೆ ಹೋಗ್ತಿದ್ದತ್ತೆ. ಅಲ್ಲಿ ತೊರ್ವಿಗೆ ದರ್ಶನಕ್ಕೆ ಹೋಗ್ತಿದ್ದ. ಒಳಗೊಂದು ಕರೇಜ್ ಒಂದು ಐತೆ ನೋಡ್ರಿ. ಅಲ್ಲಿ ರಾಜಾನ ಆದಿಲ್ ಶಾಹನ್ ಮನೆಯಿಂದ ಆ ಕರೇಜ್ ಅಂದ್ರೆ ತೊರ್ವಿ ನರಸಿಂಹದೇವ್ರಿಗೆ ಹೋಗ್ಲಕ್ಕೆ ಒಂದು ಅಂಡರ್ಗ್ರೌಂಡ್ ಐತಿ. ಅಂದ್ರೆ ಈ ಮತಾಂಧರಿಂದ ಇದು ಆಗಬಾರ್ದಂತೇಳಿ ಅಲ್ಲಿದ್ದು ಹೋಗಿ ದೇವ್ರಿಗೆ ಬಿಡ್ಕೊಂಡ. ಅದು ನವರಸಪುರ ಉತ್ಸವದಲ್ಲಿ ಇದು ಕೂಡ ಎಲ್ಲ ವ್ಯಕ್ತ ಇದು ಎಲ್ಲ ಆಗಬೇಕು. ಅಂದ್ರೆ ಆದಿಲ್ ಶಾಹಿ ಬರೇ ಜಾತ್ಯಾತಿ, ಅಕ್ಬರ್ ಗಿಕ್ಬರ್ ಯಾರು ಜಾತ್ಯಾತಿರಲ್ಲ. ಇದು ಆದಿಲ್ ಶಾಹಿ ಹೆಂಗಂದ್ರೆ ಇವನು ನಮ್ಮ ದೇವ್ರಿಗೆ ನಡ್ಕೋತಾನಂದ್ರೆ ಅವನು ಹಿಂದೂ ಇದನ್ನು ಸಂಸ್ಕೃತಿ ಒಪ್ಕೊಂಡಂಗೆ ಆಯ್ತಲ್ಲ. ಇದನ್ನೆಲ್ಲ ಹೈಲೈಟ್ ಮಾಡಬೇಕು. ಬರೀ ಜಾತ್ಯಾತೀತ ಕತೆ ಹೇಳಿದ್ರೆ ಮರೇ ಅನ್ನೋಣ. ಒಂದು ಯಾರು ಔರಂಗಜೇಬ, ಅಲ್ಲಿದಿಂದ ಏನು ಅಕ್ಬರ, ಹುಮಾಯೂನ ಬರೆಯೋದೇ ಹೇಳ್ತಾವೆ. ಈ ಆದಿಲ್ ಶಾಹಿ ಮಾಡಿದ್ದನ್ನು ಹೇಳ್ಬೇಕಲ್ಲ ಜನ ಮುಂದೆ. ಅವನ ಮಗಳಿಗೆ ಕಣ್ಣು ಕೊಟ್ಟಂಥ ಪುಣ್ಯಾತ್ಮ ಯಾರು? ನಮ್ಮ ನರಸಿಂಹದೇವರು. ಅವ್ರಿಗೆ ಎಂ ಪಿ ಪಾಲ್ರು ನಿಷ್ಠೆ ಇರಬೇಕು. अलिंद साबर सामूहिक तर्कಗಳಿಗೆ निष्ठे इरली। और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।